ಈಗ ಬೀಡಿ ಸಿಗರೇಟ್ ಸೇದಲ್ಲ ಪಾಪ ಅಂಥವರಲ್ಲೇ ಹೆಚ್ಚಾಗ್ತಿದೆ ಈಗಿನ ಸರ್ವೆ. ಹೌದು, ಅದೇನಕ್ಕೆ ಇದು ಭಾಳ ಜನ ನಮ್ಮನ್ನು ಕೇಳ್ತಾರೆ, ಡಾಕ್ಟ್ರೇ ನಮ್ಮ ತಾತ ಬೀಡಿ ಸಿಗರೇಟ್ ಸೇದ್ತಿರಲ್ಲ. ಯಾಕಂದ್ರೆ ನಮ್ಮಲ್ಲೇ ಒಂದು ಎಕ್ಸಾಂಪಲ್ ಇದೆ. ನನ್ನ ಮೇಡಮ್ಮು ಗೈನಕಾಲಜಿಸ್ಟು, ತುಂಬ ಒಳ್ಳೆಯ ಲೇಡಿ. ಅವರು ಲಂಗ್ ಕ್ಯಾನ್ಸರಿಂದ ಸತ್ತೋಗ್ತಾರೆ. ಕಾರಣ ಅವ್ರು ಸ್ಮೋಕ್ ಮಾಡಿದ್ದಲ್ಲ, ಅವ್ರ ಯಜಮಾನರು ಈಸ್ ಎ ಸರ್ಜನ್, ಅವ್ರು ಯಾವಾಗಲೂ ಚೈನ್ ಸ್ಮೋಕರು. ಸೊ ಇದನ್ನು ಪ್ಯಾಸಿವ್ ಸ್ಮೋಕಿಂಗ್ ಅಂತೀವಿ. ನಿಮ್ಮ ಮನೆಯಲ್ಲಿ ಯಾರಾದರೂ ಸ್ಮೋಕ್ ಮಾಡೋರು ಇದ್ದರೆ ಅವ್ರು ಬಿಡೋ ಹೊಗೆನ ನೀವು ತೊಗೊಂಡ್ರೆ ಪ್ಯಾಸಿವ್ ಸ್ಮೋಕಿಂಗ್ ಅಂತೀವಿ. ಅದರಿಂದ ಕ್ಯಾನ್ಸರ್ ಬರೋ ಚಾನ್ಸಸ್ ಇರ್ತವೆ. ಆದ್ದರಿಂದ ದಯವಿಟ್ಟು ಸ್ಮೋಕ್ ಮಾಡೋರ ಜೊತೆಯಲ್ಲಿ, ಅದಕ್ಕೆ ಈಗೆಲ್ಲ ಪಬ್ಲಿಕ್ ಪ್ಲೇಸ್ನಾಗ ಯಾರು ಸ್ಮೋಕ್ ಮಾಡೋಂಗಿಲ್ಲ. ನೀವು ಏರೋಡ್ರಮ್ಗೆ ಹೋಗಲಿ, ಬಸ್ ಸ್ಟ್ಯಾಂಡ್ಗೆ ಹೋಗಲಿ, ಸೆಪ್ರೇಟ್ ಝೋನ್ ಇರ್ತವೆ ಸ್ಮೋಕ್ ಮಾಡೋರಿಗೇನೆ. ಅದರಿಂದ ದಯವಿಟ್ಟು ಆದಷ್ಟು, ಅದಕ್ಕಿಂತ ಇಂಪಾರ್ಟೆಂಟು ಇವತ್ತು ನಾವು ಮಸ್ಟ್ ಬಿ ಗ್ರೇಟ್ಫುಲ್ ಟು ಸೆಂಟ್ರಲ್ ಗೌರ್ಮೆಂಟ್, ಮೋದಿ ಅವ್ರ ಗೌರ್ಮೆಂಟ್ಗೆ. ಯಾಕಂದರೆ ಅನೇಕ ಹೆಣ್ಣುಮಕ್ಕಳು ಒಲೆ ಉರಿಸೋರು, ಆ ಹೊಗೆಯಿಂದ ಲಂಗ್ ಕ್ಯಾನ್ಸರ್ ಆಗೋದು. ಇವಾಗ ಎಲ್ಲರೂ ಕೂಡ ಫ್ರೀ ಸಿಲಿಂಡರ್ ಕೊಟ್ಟಿರೋದ್ರಿಂದ ಆ ಥರ ಕ್ಯಾನ್ಸರು ತಪ್ಪಿತು. ಸೊ ಅದರಿಂದ ದಯವಿಟ್ಟು ಇವೆಲ್ಲ ಕಾರಣಗಳು, ಗೊತ್ತಿರೋ ಕಾರಣಗಳು, ಗೊತ್ತಿಲ್ಲದಿರೋ 108. ನಾವು ತಿನ್ನೋ ಆಹಾರದಲ್ಲಿ ಕಲಬೆರಕೆ, ಎಣ್ಣೆಗಳಲ್ಲಿ ಕಲಬೆರಕೆ, ಲಿಕ್ವಿಡ್ ಪ್ಯಾರಾಫಿನ್ ಮಿಕ್ಸ್ ಮಾಡಿರ್ತಾರೆ. ಇನ್ನು ಕೆಲವ್ರದ್ದು ಪ್ರೊಫೆಷನಲ್ ಹಜಾರ್ಡ್ ಅಂತೀವಿ, ಕೆಲವು ಕೆಮಿಕಲ್ ಫ್ಯಾಕ್ಟ್ರಿ ವರ್ಕ್ ಮಾಡ್ತಾರೆ, ಆ ಕೆಮಿಕಲ್ ಕಾಂಟ್ಯಾಕ್ಟ್ನಿಂದ ಅವ್ರಿಗೆ ಕ್ಯಾನ್ಸರ್ ಬರುತ್ತೆ. ಸೊ ಈ ರೀತಿ 108 ಕಾರಣಗಳು ಇರುವಂಥ ಈ ಕ್ಯಾನ್ಸರ್ ಕಾಯಿಲೆಯ ಬಗ್ಗೆ ನಿಮ್ಗೆ ಅರಿವಿರಬೇಕು. ಅನ್ಫಾರ್ಚುನೇಟ್ಲಿ ಇಡೀ ರಾಜ್ಯದಲ್ಲಿ ಒಂದೇ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆ, ಕಿದ್ವಾಯಿ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್. ಅಲ್ಲಿ ಹೋದರೆ ರಶ್ ಇರುತ್ತೆ. ನೀವು ಯಾವುದೇ ಒಂದು ಡಾಕ್ಟ್ರ್ ಹತ್ರ ತೋರಿಸ್ಕೊಳ್ಳಿ. ನಿಮ್ಮ ಹತ್ರ ಇನ್ಶೂರೆನ್ಸ್ ಇದ್ದರೆ ಭಾಳ ಹಾಸ್ಪಿಟ್ಲ್ಗಳಲ್ಲಿ ಇನ್ಶೂರೆನ್ಸ್ ಕವರೇಜ್ನಲ್ಲಿ ಮಾಡ್ತೀವಿ. ಇಲ್ಲ ಅಂದರೆ ಕೆಲವು ಕೇಸ್ಗಳಲ್ಲೇ ಸಿಂಪಲ್ಲಾಗಿ ಮಾಡಾಕ್ತೀವಿ. ಅದರಿಂದ ನಿಮ್ಮ ವೈದ್ಯರು ನಿಮಗೆ ಜವಾಬ್ದಾರರು, ಅದನ್ನು ನೋಡ್ಕೋಬೇಕು.